ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಕರಜಖೇಡ ಗ್ರಾಮದಲ್ಲಿ ರಾಧಾಕೃಷ್ಣ ದೊಡ್ಡಮನಿಗೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ. ಹೋದ ಕಡೆಯೆಲ್ಲ ಜನಸಾಗರವೇ ಹರಿದು ಬರ್ತಾ ಇದೆ. ಅತಿ ಹೆಚ್ಚು ಜನರ ಬೆಂಬಲವನ್ನು ಪಡೆದುಕೊಳ್ತಾ ಇದ್ದಾರೆ ರಾಧಾಕೃಷ್ಣ ದೊಡ್ಡಮನಿ. ಪುಷ್ಪವೃಷ್ಟಿ ಸುರಿಸಿ ತಮಟೆ ಬಾರಿಸ್ತಾ ಊರು ತುಂಬೆಲ್ಲ ಮೆರವಣಿಗೆ ಮಾಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ಅವರಿಗೆ ಸಚಿವ ಶರಣಪ್ರಕಾಶ್ ಪಾಟೀಲ್ ಕೂಡ ಸಾಥ್ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಇದು ಕಲಬುರಗಿಯ ರಣ ಬಿಸಿಲಿನಲ್ಲಿ ಅಬ್ಬರದ ಪ್ರಚಾರದಲ್ಲಿ ರಾಧಾಕೃಷ್ಣ ಮತ್ತು ಶರಣಪ್ರಕಾಶ್ ಪಾಟೀಲ್ ತೊಡಗಿಕೊಂಡಿದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಯಾವ ಬಿಸಿಲನ್ನು, ಅದು ಕಲಬುರಗಿಯ ಬಿಸಿಲನ್ನು ಲೆಕ್ಕಿಸದೆ ಅಲ್ಲಿ ಸಾವಿರಾರು ಜನ ಜೊತೆಗೆ ಬರ್ತಾ ಇದ್ದಾರೆ. ರಾಧಾಕೃಷ್ಣ ದೊಡ್ಡಮನಿಯವರಿಗೆ ಬೆಂಬಲ ವ್ಯಕ್ತಪಡಿಸ್ತಾರೆ. ನಮ್ಮ ಲೋಕಸಭೆ ಈಗ ನಮ್ಮ ಲಕ್ಷ್ಮೀಕಾಂತ್ ದೇಸಾಯಿ ಅವರಿಂದ ಸನ್ಮಾನ ಮಾಡಬೇಕೆಂದು ಕೋರುತ್ತಿದ್ದೇನೆ. ಶರಣಪ್ರಕಾಶ್ ಪಾಟೀಲ್ ಲೋಕಸಭೆ ಅಭ್ಯರ್ಥಿಯಾದ ರಾಧಾಕೃಷ್ಣ ಸ್ವಾಮಿಗೆ ಗುಂಡಪ್ಪ ಕಲ್ಶೆಟ್ಟಿ ಅವರಿಂದ ಸನ್ಮಾನ. ಸಂಗಾರೆಡ್ಡಿ ಅವರಿಗೆ ಸನ್ಮಾನ. ಕಂಪನಿಯ ಯೂನಿಯನ್ ಅಧ್ಯಕ್ಷರಾದಂಥ ಅವರಿಗೆ ದಸರಾ ತಳವಾರ ಅವರಿಂದ ಸನ್ಮಾನ. ಕಲಬುರಗಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಕರಜಖೇಡ ಗ್ರಾಮದಲ್ಲಿ ಇವತ್ತು ಬಹಿರಂಗ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಅನೇಕ ಜನ ಕೂಡ ಇವತ್ತು ಬೆಂಬಲವನ್ನು ಅವರಿಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಅನೇಕ ಜನ ಸೇರಿದ್ದಾರೆ. ಅಲ್ಲಿ ಶರಣಪ್ರಕಾಶ್ ಪಾಟೀಲ್ ಕೂಡ ಜೊತೆಗೆ ಪ್ರಚಾರದಲ್ಲಿ ನಿರತರಾಗಿದ್ದಾರೆ. ರಾಧಾಕೃಷ್ಣ ದೊಡ್ಡಮನಿ ಹೋದ ಜಾಗದಲ್ಲೆಲ್ಲವೂ ಕೂಡ ಜನಸಾಗರವೇ ಸೇರ್ತಾ ಇದೆ. ಇದೇ ಮೊದಲ ಬಾರಿಗೆ ಚುನಾವಣಾ ಕಣದಲ್ಲಿದ್ದಾರೆ ರಾಧಾಕೃಷ್ಣ ದೊಡ್ಡಮನಿ. ಬಹುತೇಕ ಜನ ಅಂದುಕೊಳ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಗೆಲ್ಲಿಸಿದಷ್ಟು ಖುಷಿಯಾಗತ್ತೆ. ರಾಧಾಕೃಷ್ಣ ದೊಡ್ಡಮನಿಯವರನ್ನ ಗೆಲ್ಲಿಸಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಗೆಲ್ಲಿಸುವಷ್ಟು ಖುಷಿಯಾಗತ್ತೆ. ಹೀಗಾಗಿ ಇಡೀ ರಾಷ್ಟ್ರ ರಾಜಕಾರಣದ ದಿಕ್ಕನ್ನೇ ಬದಲಿಸಲು ಹೊರಟಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ಕ್ಷೇತ್ರದಲ್ಲಿ ಗೆಲ್ಲಬೇಕಾದಂಥ ಬಹಳ ದೊಡ್ಡ ಸವಾಲಿದೆ. ಉಮೇಶ್ ಜಾಧವ್ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ದಾರೆ. ಉಮೇಶ್ ಜಾಧವ್ ವಿರುದ್ಧ ಮೊದಲ ಬಾರಿ ರಾಜಕೀಯ ಪ್ರವೇಶ ಮಾಡಿ ಸೆಣಸಾಟ ನಡೆಸ್ತಾ ಇರುವಂಥ ರಾಧಾಕೃಷ್ಣ ದೊಡ್ಡಮನಿಯವರಿಗೆ ಬಹಳ ದೊಡ್ಡ ಬೆಂಬಲ ಸಿಗ್ತಾ ಇದೆ. ಅನೇಕ ವರ್ಷಗಳಿಂದಲೂ ಕೂಡ ಈ ಕುಟುಂಬ ಕಲಬುರಗಿ ಅಭಿವೃದ್ಧಿಗಾಗಿ, ಏಳಿಗೆಗಾಗಿ ದುಡಿದಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಕೊಡುಗೆಗಳು, ಧರ್ಮಸಿಂಗ್ ಅವರ ಕೊಡುಗೆಗಳು ಈ ಭಾಗದ ಜನತೆಗೆ ನಿರಂತರವಾಗಿ ಗೊತ್ತಿದೆ. 371J 371J ಕಲಮನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದು ಕೂಡ UPA ಸರ್ಕಾರ, ಅಂದರೆ ಈ ಹಿಂದೆ ಇದ್ದಂಥ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರವೇ 371J ಕೊಟ್ಟಿತ್ತು. ಆ ಮೂಲಕ ಪ್ರಾದೇಶಿಕ ಅಸಮತೋಲನವನ್ನು ನೀಗಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಬಹಳ ದೊಡ್ಡ ಕೊಡುಗೆ ಈ ಭಾಗದಲ್ಲಿದೆ. ಸೊ ಹೀಗಾಗಿ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿಟ್ಟು ಜನರ ಮತಯಾಚನೆ ಮಾಡಲಿಕ್ಕೆ ಹೊರಟಿದ್ದಾರೆ ರಾಧಾಕೃಷ್ಣ ದೊಡ್ಡಮನಿ.